ಬಿಲ್ ಗೇಟ್ಸ್, ಮಾರ್ಕ್ಸ್ ಜುಕರ್ಬರ್ಗ್ ಸೇರಿ ವಿಶ್ವದ ಅಗ್ರಗಣ್ಯ ಕೋಟ್ಯಾಧಿಪತಿಗಳ ಶೈಕ್ಷಣಿಕ ಅರ್ಹತೆ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ? ಫೋರ್ಬ್ಸ್ ನಿಯತಕಾಲಿಕೆ ಪ್ರಕಟಿಸುವ ವಿಶ್ವದ ಶ್ರೀಮಂತ ವ್ಯಕ್ತಿಗಳ ಪಟ್ಟಿಯಲ್ಲಿರುವವರು ಬಹುತೇಕರು ಸೆಲ್ಫ್ ಮೇಡ್ ಶ್ರೀಮಂತರು. ಕಾಲೇಜ್ ಡ್ರಾಪ್ ಔಟ್ ಅಥವಾ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಹೋಗದೆ ಅನೇಕರು ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತ ತಿಳಿದ್ರೆ ನಿಮಗೂ ಕೂಡ ಆಶ್ಚರ್ಯವಾಗ್ತದೆ. ಕೆಲವರು ಸಾಂಪ್ರದಾಯಿಕ ಶಿಕ್ಷಣ ಮಾರ್ಗಗಳನ್ನು ಅನುಸರಿಸಿದರೆ, ಇನ್ನು ಕೆಲವರು ತಮ್ಮದೇ ಆದ ಮಾರ್ಗವನ್ನು ರೂಪಿಸಿಕೊಳ್ಳಲು ಪ್ರತಿಷ್ಠಿತ ಸಂಸ್ಥೆಗಳನ್ನು ತ್ಯಜಿಸಿರುವಂತಹ ಉದಾಹರಣೆಗಳು ಕೂಡ ಇದೆ. ಬನ್ನಿ, ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳ ಶೈಕ್ಷಣಿಕ ಅರ್ಹತೆ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ನಾನು ಹನುಮಂತ್ ದೇಶ್ಮುಖ್. ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್. ವಿಶ್ವದ ಶ್ರೀಮಂತ ಜನರ ಅವರ ಶೈಕ್ಷಣಿಕ ಹಿನ್ನೆಲೆ ಕುರಿತು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲನೇದಾಗಿ ಎಲಾನ್ ಮಸ್ಕ್. ಟೆಸ್ಲಾ ಮೋಟಾರ್ಸ್ನ ಸಿಇಒ ಎಲಾನ್ ಮಸ್ಕ್ ಕೆನಡಾದ ಕ್ವೀನ್ಸ್ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಿದ್ರು. ನಂತರ ಪೆನ್ಸಿಲ್ವೇನಿಯಾದ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡಲು ಯುನೈಟೆಡ್ ಸ್ಟೇಟ್ಸ್ಗೆ ತೆರಳಿದ್ರು. ಅಲ್ಲಿ ಅವರು ವ್ಯವಹಾರ ಮತ್ತು ಭೌತಶಾಸ್ತ್ರದಲ್ಲಿ ಪದವಿಯನ್ನು ಪಡೆದರು. ಆದರೆ ನಂತರ ಅವರ ಆಳವಾದ ಜ್ಞಾನದ ಅನ್ವೇಷಣೆಯು ಅವರನ್ನು ಕ್ಯಾಲಿಫೋರ್ನಿಯಾದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯಕ್ಕೆ ಇಂಧನ ಭೌತಶಾಸ್ತ್ರ PhD ಪದವಿ ಪಡೆಯಲು ಕರೆದೊಯ್ತು. ಆದರೆ ಸ್ಟ್ಯಾನ್ಫೋರ್ಡ್ನಲ್ಲಿ ಕೇವಲ 2 ದಿನಗಳ ನಂತರ ಅವರು ಉದ್ಯಮಶೀಲತೆಯನ್ನು ಮುಂದುವರಿಸಲು ನಿರ್ಧರಿಸಿದರು ಮತ್ತು ವಿಶ್ವವಿದ್ಯಾಲಯವನ್ನ ತೊರೆದರು. ಮಸ್ಕ್ ಆ ಕೋರ್ಸ್ ಅನ್ನ ಎಂದಿಗೂ ಪೂರ್ಣಗೊಳಿಸಿದ್ದರೂ ಅವರ ಶೈಕ್ಷಣಿಕ ಹಿನ್ನೆಲೆಯು ತಂತ್ರಜ್ಞಾನ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಅವರ ಕ್ರಾಂತಿಕಾರಿ ಚಿಂತನೆಗಳನ್ನ ಹೆಚ್ಚಾಗಿ ರೂಪಿಸಿತ್ತು. ಇನ್ನು ಎರಡನೆಯವರು ಜೆಫ್ ಬೆಜೋಸ್. ಅಮೆಜಾನ್ನ ಸಂಸ್ಥಾಪಕ ಮತ್ತು ಕಾರ್ಯನಿರ್ವಾಹಕ ಅಧ್ಯಕ್ಷರಾದಂತಹ ಬೆಜೋಸ್ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಅಲ್ಲಿ ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿದ್ದರು. ಪ್ರಿನ್ಸ್ಟನ್ನಲ್ಲಿ ಅವರ ಸಮಯವು ಅವರ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು, ಏಕೆಂದರೆ ಆ ಕ್ಷೇತ್ರಗಳಲ್ಲಿ ಅವರು ಗಳಿಸಿದ ಜ್ಞಾನವು ತಂತ್ರಜ್ಞಾನ ಮತ್ತು ಕಾಮರ್ಸ್ನಲ್ಲಿ ಅವರ ನವೀನ ಕೆಲಸಕ್ಕೆ ಅಡಿಪಾಯ ಹಾಕಿತ್ತು. ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ವಿಜ್ಞಾನ ಎರಡರಲ್ಲಿಯೂ ಬಲವಾದ ಅಡಿಪಾಯದೊಂದಿಗೆ ಜೆಫ್ ಬೆಜೋಸ್ ತಾಂತ್ರಿಕ ಪರಿಣಿತಿಯನ್ನು ದಾರ್ಶನಿಕ ಮನಸ್ಥಿತಿಯೊಂದಿಗೆ ಸಂಯೋಜಿಸಿ ಚಿಲ್ಲರೆ ಉದ್ಯಮವನ್ನ ಕ್ರಾಂತಿಯನ್ನು ಉಂಟು ಮಾಡಿದ್ರು. ಅವರು ಅಮೆಜಾನ್ ಅನ್ನು ಸ್ಥಾಪಿಸಿದ್ರು. ಅದು ಇಂದು ಜಾಗತಿಕ ಶಕ್ತಿ ಕೇಂದ್ರವಾಗಿ ಬೆಳೆದಿದೆ. ಇನ್ನು ಲ್ಯಾರಿ ಎಲಿಸನ್ ಮೂಲತಃ ಅರ್ಬನ್ ಚಾಂಪಿಯನ್ಸ್ನಲ್ಲಿರುವಂತಹ ಇಲಿಯನ್ಸ್ ವಿಶ್ವವಿದ್ಯಾಲಯದಲ್ಲಿ ಪೂರ್ವ ವೈದ್ಯಕೀಯ ವಿದ್ಯಾರ್ಥಿಯಾಗಿ ಸೇರಿಕೊಂಡ್ರು. ಆದರೆ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸುವ ಮೊದಲು ಅದನ್ನು ಕೈಬಿಟ್ಟರು. ನಂತರ ಅವರು ಚಿಕಾಗೋ ವಿಶ್ವವಿದ್ಯಾಲಯಕ್ಕೆ ಸೇರಿ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರವನ್ನು ಪ್ರಮುಖ ವಿಷಯವನ್ನಾಗಿ ಅಧ್ಯಯನ ಮಾಡಿದ್ರು. ಆದರೆ ಅವರು ಪದವಿ ಪಡೆಯಲಿಲ್ಲ. ಆದರೆ ತಂತ್ರಜ್ಞಾನ ಮತ್ತು ನವೀನತೆಯ ಅವರ ಉತ್ಸಾಹವನ್ನು ಅವರನ್ನು ಒರಾಕಲ್ ಕಾರ್ಪೊರೇಷನ್ ಅನ್ನ ಸಹ ಸ್ಥಾಪಿಸಲು ಕಾರಣವಾಯಿತು. ಇಂದು ಸಾಫ್ಟ್ವೇರ್ ಉದ್ಯಮದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿತ್ತು. ಶೈಕ್ಷಣಿಕ ಮಾರ್ಗವು ಯಶಸ್ವಿನ ಅಂತಿಮ ಮಾರ್ಗವಲ್ಲ ಎಂಬುದು ಇದು ಜ್ಞಾಪಿಸುತ್ತದೆ. ಬದಲಿಗೆ ಉತ್ಸಾಹವು ಕೆಲವೊಮ್ಮೆ ಅದ್ಭುತ ಸಾಧನೆಗಳಿಗೆ ಕಾರಣ ಕೂಡ ಆಗಬಹುದು. ಇನ್ನೊಬ್ಬರು ಮಾರ್ಕ್ಸ್ ಜುಕರ್ಬರ್ಗ್. ಮೊದಲು ಮನೋವಿಜ್ಞಾನ ಮತ್ತು ಕಂಪ್ಯೂಟರ್ ವಿಜ್ಞಾನವನ್ನು ಅಧ್ಯಯನ ಮಾಡಲು ಹಾರ್ವರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋದರು. ಆದರೆ ಕೇವಲ 2 ವರ್ಷಗಳ ನಂತರ ಅವರು ಕಾಲೇಜು ತೊರೆದು ತಮ್ಮ ಗುರಿಗಳನ್ನು ಸಾಧಿಸಲು ಉದ್ಯಮಶೀಲ ವೃತ್ತಿ ಜೀವನವನ್ನು ಕೈಗೆತ್ತಿಕೊಂಡರು. ಆನ್ಲೈನ್ ಬಳಕೆದಾರರ ನಡುವಿನ ಸಂಪರ್ಕದ ಹಾದಿಯನ್ನ ಬದಲಾಯಿಸುವ ಸಾಮಾಜಿಕ ಮಾಧ್ಯಮ ವೇದಿಕೆಯನ್ನು ಅಭಿವೃದ್ಧಿಪಡಿಸಲು ಅವರು ತಮ್ಮ ನೆಚ್ಚಿನ ಸಮಯವನ್ನ ಕಳೆದರು ಮತ್ತು ಅವರಿಗೆ ಕಾಲೇಜಿಗಿಂತ ಫೇಸ್ಬುಕ್ನಲ್ಲಿ ಗಮನ ಹರಿಸುವುದು ಅವರಿಗೆ ಹೆಚ್ಚು ಮುಖ್ಯವಾಗಿತ್ತು. ಅವರು ಹಾರ್ವರ್ಡ್ನಿಂದ ಪದವಿ ಪಡೆದಿದ್ದರೂ ಕೂಡ ಶಾಲೆ ಬಿಡುವುದು ಅವರನ್ನ ತಂತ್ರಜ್ಞಾನ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದ ಅದ್ಭುತ ಪ್ರಯಾಣದ ಆರಂಭವಾಯಿತು. ಇವರ ಜೊತೆಗೆ ಲ್ಯಾರಿ ಪೇಜ್, ಗೂಗಲ್ನ ಸಹ ಸಂಸ್ಥಾಪಕ ಲ್ಯಾರಿ ಪೇಜ್ ಮಿಚಿಗನ್ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ ಇಂಜಿನಿಯರಿಂಗ್ನಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದಿದ್ರು. ಆದರೆ ಮಿಚಿಗನ್ನಲ್ಲಿ ಅಧ್ಯಯನ ಮಾಡುವಾಗ ಅವರು ಕಂಪ್ಯೂಟರ್ ವಿಜ್ಞಾನದಲ್ಲಿ ಬಲವಾದ ಹಿನ್ನೆಲೆಯನ್ನು ಸ್ಥಾಪಿಸಿದ್ರು. ಅದು ಅಂತಿಮವಾಗಿ ಅವರಲ್ಲಿ ಸರ್ಚ್ ಇಂಜಿನ್ ತಂತ್ರಜ್ಞಾನದಲ್ಲಿ ಆಸಕ್ತಿಯನ್ನು ಮೂಡಿಸಿತು. ನಂತರ ಪೇಜ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಕಂಪ್ಯೂಟರ್ ವಿಜ್ಞಾನದಲ್ಲಿ PhDಗಾಗಿ ತಮ್ಮ ಅಧ್ಯಯನವನ್ನು ಮುಂದುವರಿಸಿದ್ರು. ಅಲ್ಲಿ ಅವರು ಸೆರ್ಗೆ ಬ್ರಿನ್ ಅವರನ್ನು ಭೇಟಿಯಾದರು. ಒಟ್ಟಿಗೆ ಅವರು ಅಂತಿಮವಾಗಿ ಗೂಗಲ್ ಅನ್ನ ಮಾರ್ಪಟ್ಟ ಸಂಶೋಧನಾ ಯೋಜನೆಯಲ್ಲಿ ಕೆಲಸ ಮಾಡಿದ್ರು. ಗೂಗಲ್ ಅನ್ನ ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಲು ಪೇಜ್ ತನ್ನ PhDಯನ್ನು ತೊರೆದರು. ಆದರೆ ಅವರ ಶೈಕ್ಷಣಿಕ ಹಿನ್ನೆಲೆ ವಿಶ್ವದ ಅತ್ಯಂತ ಯಶಸ್ವಿ ಟೆಕ್ ಕಂಪನಿಗಳಲ್ಲಿ ಒಂದನ್ನು ರಚಿಸಲು ಕಾರಣವಾದ ನವೀನ ವಿಧಾನವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತು. ಇವರ ಜೊತೆಗೇನೆ ವಾರೆನ್ ಬಫೆಟ್
ವಾರೆನ್ ಬಫೆಟ್ ನೆಬ್ರಾಸ್ಕ ಲಿಂಕನ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನವನ್ನ ಮಾಡಿದ್ರು. ವ್ಯವಹಾರ ಅಧ್ಯಯನವನ್ನ 1950ರಲ್ಲಿ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಪಡೆದರು. ನಂತರ ಅವರು ಕೊಲಂಬಿಯಾದಲ್ಲಿ ಬಿಸ್ನೆಸ್ ಶಾಲೆಯಲ್ಲಿ ಅರ್ಥಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರು. 1951ರಲ್ಲಿ ಅರ್ಥಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಇವರು ಅಗ್ರಗಣ್ಯ ಅರ್ಥಶಾಸ್ತ್ರಜ್ಞರು ಮತ್ತು ಹೂಡಿಕೆದಾರರಲ್ಲಿ ಒಬ್ಬರಾದಂಥ ಬೆಂಜಮಿನ್ ಗ್ರಹಂ ಅವರ ಅಡಿಯಲ್ಲಿ ಅಧ್ಯಯನ ಮಾಡಿದ್ರು ಮತ್ತು ಬಫೆಟ್ ಗ್ರಹಂ ಅವರ ಮೌಲ್ಯ ಹೂಡಿಕೆ ತತ್ವಗಳನ್ನು ತಮ್ಮ ಹೂಡಿಕೆ ತಂತ್ರದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬಳಸಿಕೊಂಡ್ರು. ಹಾಗಾಗಿ ಇವರೆಲ್ಲರ ಇತಿಹಾಸವನ್ನ ನೋಡಿದ್ರೆ ವಿದ್ಯಾಭ್ಯಾಸಕ್ಕಿಂತಲೂ ಅನುಭವ ಮತ್ತು ಕೆಲಸ ಮಾಡುವ ತತ್ವ, ಕೆಲಸ ಮಾಡುವಂತಹ ನೀತಿಗಳು ಎಲ್ಲವೂ ಮುಖ್ಯ ಅನ್ನೋದು ಇವರ ಈ ಒಂದು ಶೈಕ್ಷಣಿಕ ಹಿನ್ನೆಲೆಯಿಂದ ತಿಳಿದು ಬರುತ್ತೆ. ಹಾಗಾಗಿ ಈ ವಿಡಿಯೋವನ್ನ ಅತಿ ಹೆಚ್ಚಾಗಿ ಓದುವಂತ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಅತಿ ಕಡಿಮೆ ಓದಿ ಕೂಡ ಜೀವನದಲ್ಲಿ ಯಶಸ್ವಿ ಆಗಬೇಕು ಅನ್ನೋ ಹುಮ್ಮಸ್ನಲ್ಲಿರುವಂಥವರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.